ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ರೌಡಿಸಮ್ಗೆ ಪ್ರಮೋಟ್ ಮಾಡೋ ರೀತಿಯಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ರೀತಿಯಲ್ಲಿ ಇನಿಷಿಯಲಿ ಒಂದು ಸಿನಿಮ್ಯಾಟಿಕ್ ಮ್ಯೂಸಿಕ್ ಹಾಕ್ಕೊಂಡು ರೌಡಿ ಇಂಥ ಒಂದು ಯಾವುದೋ ಒಂದು ಸ್ಲೋ ಮೋಷನಲ್ಲಿ ವಿಡಿಯೋ ಹಾಕ್ಕೊಂಡು ಹೋಗೋದು ಇನಿಷಿಯಲಿ ಇಂಥಗ ಇರ್ತದೆ. ಸೊ ಇದು ಪ್ರಚೋದನೆ, ರೌಡಿಸಮ್ಗೆ ಪ್ರಚೋದನೆ ಮಾಡ್ತದೆ. ಹೆಂಗೆ ಮಾಡ್ತದೆ ಅಂದ್ರೆ, ಒಂದು ಯಾವುದೇ ಒಂದು ಹುಡುಗರ ಇನಿಷಿಯಲಿ ಇಂತಾಗ ಒಂದು ಸಿನಿಮಾ ನೋಡಿಬಿಟ್ಟು ರೌಡಿ ನಾವು ಟಗರು ಇಂಥೆಲ್ಲ ಮಾಡಿಕೊಂಡು ಒಂದು ಚಾಕ್ ಇಟ್ಕೊಂಡು ಫೋಟೋ ಪೋಸ್ ಕೊಡೋದು, ಬರ್ತ್ಡೇ ಕೇಕನ್ನು ತಲ್ವಾರಲ್ಲಿ ಕಟ್ ಮಾಡೋದು, ಮತ್ತು ಒಂದು 10 ಹುಡುಗರ ಸೇರಿಕೊಂಡು ವಿಡಿಯೋ ಫೋಟೋ ಇದೆಲ್ಲ ಹಾಕಿ ಇದು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗೋ ಸಂದರ್ಭದಲ್ಲಿ ಅವರೇ ನಾವು ಏನೋ ರೌಡಿ ಆಗಿಬಿಟ್ಟಿದೆ ಅಂದರೆ ಅವ್ರಿಗೆ ಕನಸು ಬಂದುಬಿಡ್ತದೆ. ತಾವು ದೊಡ್ಡ ರೌಡಿ ಆಗಿಬಿಟ್ಟಿದೆ ಅಂದರೆ ಅವ್ರಿಗೆ ತಲೆಯಲ್ಲಿ ಬಂದುಬಿಡ್ತದೆ. ಈಗ ಸುತ್ತಮುತ್ತ ಇರೋರೆಲ್ಲ ಇವರು ದೊಡ್ಡ ಹೀರೋ ಥರ ನೋಡ್ತಾ ಇರ್ತಾರೆ. ಈಗ ಈ ಅಷ್ಟು ಪ್ರೂವ್ ಯಾವುದೋ ಒಂದು ಅವಕಾಶ ಬರುವಾಗ ಏನು ಮಾತಾಡ್ತಾ ಇದೆಯಾ, ಈಗ ಏನು ಮಾಡ್ತಾ ಇಲ್ಲ ಅಂದರೆ ಇಲ್ಲೋ ಸಂದರ್ಭದಲ್ಲಿ ದೀಸ್ ಪೀಪಲ್ ಆರ್ ಕಮಿಟಿಂಗ್ ಅಫೆನ್ಸಸ್. ಯಾವುದೋ ಒಂದು ಚಾಕು ತೊಗೊಂಡು ಇವ್ರಿಗೆ ಚಾಕು ಒಂದು ಸಾರಿ ಇಂತಾಗ ಚಾಕುನೋ ತಲ್ವಾರನ್ನ ಇಟ್ಕೊಂಡು ಮಾಡೋ ಸಂದರ್ಭದಲ್ಲಿ ಇದೇ ಅಭ್ಯಾಸ ಆಗಿಬಿಡ್ತದೆ. ಸೊ ಅವರು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಈಗ ನಾವು ರೌಡಿ ಅಂದರೆ ಪ್ರೂವ್ ಮಾಡುವ ಕಡ್ಡಾಯದಲ್ಲಿ ಯಾವುದೋ ಒಂದು ಕೊಲೆ ಮಾಡೋದು, ಅಟೆಂಪ್ಟ್ ಟು ಮರ್ಡರ್ ಮಾಡೋದು ಇದೆಲ್ಲ ನಡೀತಾ ಇದೆ. ಇದನ್ನು ನಾವು ತಡೆಗಟ್ಟುವುದಕ್ಕೆ ಒಂದು ನಿರ್ಧಾರ ತೊಗೊಂಡಿದ್ದೀವಿ. ಅದಲ್ಲದೆ ಇದು ಸೋಷಿಯಲ್ ಮೀಡಿಯಾನಲ್ಲಿ ಇದು ಇಂಪ್ಯಾಕ್ಟ್ ತುಂಬ ಭಾಳಷ್ಟು ಇರ್ತದೆ. ಸೋಷಿಯಲ್ ಮೀಡಿಯಾನಲ್ಲಿ ಯಾವ ಇರ್ತದೆ, ಯಾವನೋ ಒಬ್ಬನ ಕೊಲೆ ಮಾಡಿರೋನು ಅವನು ಕೆಲಸಕ್ಕೂ ಗೊತ್ತಿಲ್ಲದೆ ಯಾವನೋ ಫಾಲ್ತ್ ಇರ್ತಾನೆ, ಜೋಕರ್ ಇರ್ತಾನೆ, ಅವನು ಕೊಲೆ ಮಾಡೋದನ್ನು ಒಂದು 10 ಹುಡುಗರಿಗೆ ಅದು ಸಿನಿಮ್ಯಾಟಿಕ್ ಮ್ಯೂಸಿಕ್ ಹಾಕ್ಕೊಂಡು ಯಾವುದೇ ಒಂದು ಸಿನಿಮಾನಲ್ಲಿ ನೋಡೋದಕ್ಕೆ ಚೆನ್ನಾಗಿದೆ ಅಂದರೆ ಸಿನಿಮಾ ಹಾಕಿರ್ತಾರೆ. ಅದನ್ನು ನೋಡಿಕೊಂಡು ಚಿಕ್ಕ ಮಕ್ಕಳು 8 ವರ್ಷ ಇರೋ ಮಕ್ಕಳು, 15 ವಯಸ್ಸು 16 ವರ್ಷ ಇರೋ ಮಕ್ಕಳಿಗೆ ಅವರನ್ನು ಕರ್ಕೊಂಡು ಹೋಗಿ ತಲ್ವಾರಲ್ಲಿ ಕೇಕ್ ಕಟ್ ಮಾಡೋದು ಇಂಥ ವಿಡಿಯೋ ಎಲ್ಲ ಭಾಳಷ್ಟು ನೋಡಿ ಆದಮೇಲೆ ಅವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋ ಸಂದರ್ಭದಲ್ಲಿ ಕೆಲವೊಬ್ಬರು ಆ್ಯಕ್ಟಿವ್ ಆಗಿ ಕ್ರೈಮಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿದೆ. ಸೊ ಇದನ್ನು ತಡೆಗಟ್ಟುವುದಕ್ಕೆ ನಾವು ಕೇಸು ಕೂಡ ಆಗ್ತಾಯಿದ್ವಿ, ರೆಗ್ಯುಲರ್ ಕೇಸಸ್ ಅದು ಆಗ್ತಾಯಿದೆ. ಆದರೆ ಇದನ್ನು ತಡೆಗಟ್ಟುವ ಉದ್ದೇಶ ಇಂಪಾರ್ಟೆಂಟ್ ಇರ್ತದೆ. ತಡೆಗಟ್ಟುವುದು ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇಂಥಗ ರೌಡಿಸಮ್ ಬಗ್ಗೆ ಯಾವುದೂ ಇರಬಾರ್ದು. ಅದು ಮಕ್ಕಳ ತಲೆಗೆ ಇಂಥಗ ಒಂದು ನೆಗೆಟಿವ್ ಥಾಟ್ಸ್ ಇದು ಯಾವುದು ಬರಬಾರ್ದು ಅಂದರೆ ಉದ್ದೇಶದಿಂದ ಪ್ರಿವೆಂಟಿವ್ ಮೆಷರ್ಸನ್ನು ನಾವು ಶುರು ಮಾಡಿದ್ವಿ. ಈ ಕಳೆದ 1.5 ತಿಂಗಳಲ್ಲಿ ಈ ಪ್ರಿವೆಂಟಿವ್ ಮೆಷರ್ಸನ್ನು ಇಂಥಗ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಯಾರ್ಯಾರಿದ್ದು ಅವರು ಇಂಥಗ ಸೋಷಿಯಲ್ ಮೀಡಿಯಾನಲ್ಲಿ ಇರಲಿ, ಇಲ್ಲ ನಿಜವಾಗ್ಲೂ ಪಬ್ಲಿಕಲ್ಲಿ ನ್ಯೂಸೆನ್ಸ್ ಮಾಡೋದು, ಪಬ್ಲಿಕ್ಲಿ ಒಂದು ರೋಡಲ್ಲಿ ಬೀದಿಯಲ್ಲಿ ಒಂದು 10-20 ಕಾರಲ್ಲಿ ಅಟ್ ಅ ಟೈಮ್ ಬರೋದು, ಶೋಕಿ ಮಾಡೋದು, ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಂಡು ತಾನೇನೋ ದೊಡ್ಡ ಲೀಡರ್ ಥರ ತೋರಿಸೋದು, ಇಂಥಗ ಪ್ರಚೋದನೆ ಮಾಡೋದು ಉಳಿದವರಿಗೆ ಇಂಥಗ ಮಾಡಬೇಕಂದ್ರೆ ತಲೆಯಲ್ಲಿ ಬರ್ತದೆ. ಇದೇ ತಡೆಗಟ್ಟುವುದಕ್ಕೆ 1.5 ತಿಂಗಳಲ್ಲಿ ನಾವು ಪ್ರಯತ್ನ ಮಾಡಿ ಯಾರ್ಯಾರು ಇಂಥ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತದೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅದನ್ನು ಚೆಕ್ ಮಾಡಿದ್ದೀವಿ. ಜೊತೆಗೆ ಮಡ್ಕಾ ಬುಕ್ಕೀಸ ಮತ್ತು ಪ್ರಾಸ್ಟಿಟ್ಯೂಷನಲ್ಲಿ ಇನ್ವಾಲ್ವ್ ಆಗುವವರು ಮತ್ತು ಬಾಡಿಲಿ ಅಫೆನ್ಸ್ ಗಂಭೀರವಾದ ಕೊಲೆ ಪ್ರಯತ್ನ, ಕೊಲೆ ಮಾಡಿರೋರು, ಗಂಭೀರವಾದ ಗಾಯ ಮಾಡಿರೋರು ಇಂಥವರೆಲ್ಲ ಟಾರ್ಗೆಟ್ ಮಾಡಿ ಗಡಿಪಾರು ಮಾಡೋದಕ್ಕೆ ಲಾಸ್ಟ್ ಇಯರಲ್ಲಿ ನಮಗೆ ಪೊಲೀಸರಿಗೆ ಈ ಪವರನ್ನು ಕೊಡಲಾಗಿದೆ. ಇದಕ್ಕೆ ಹಿಂದೆ ರೆವಿನ್ಯೂ ಇಲಾಖೆ ಕಡೆ ಮೆಜಿಸ್ಟೀರಿಯಲ್ ಪವರ್ ಇತ್ತು. ಸೊ ಇದು ಒಂದು ಕೋರ್ಟ್ ಥರ. ಸೊ ಈಗ ಆ ಪವರನ್ನು ನಮ್ಮ ಪೊಲೀಸ್ ಇಲಾಖೆಗೆ ಕೊಟ್ಟು ಒಂದು ಇಂಥಗ ಅಪರಾಧಗಳನ್ನು ಬರುವುದಕ್ಕೆ ಮುಂಚೆ ತಡೆಯಬೇಕಂದ್ರೆ ಇಲ್ಲಿ ಆ ಉದ್ದೇಶದಿಂದ ಆದೇಶ ಆಗಿದೆ. ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಆ ಆದೇಶವನ್ನು ಲಾಸ್ಟ್ ಇಯರ್ ಪೊಲೀಸರಿಗೆ ಕೊಡಲಾಗಿದೆ. ಇದನ್ನು ಉಪಯೋಗಿಸಿ ತಡೆಗಟ್ಟುವ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದು 1.5 ತಿಂಗಳಲ್ಲಿ 18 ಜನರನ್ನು ಇಲ್ಲಿ ರೌಡಿಸಮ್ ಮಾಡೋರು, ಕೊಲೆ ಪ್ರಯತ್ನ, ಬಾಡಿಲಿ ಅಫೆನ್ಸ್, ಮಡ್ಕಾ ಬುಕ್ಕೀಸ್ ಇವರನ್ನು ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿರ್ತದೆ. ಸೊ ಗೋಕಾಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಂಗಪ್ಪ ನಾಯಕ್ ಇವನ ಒಂದು ಕೊಲೆ ಪ್ರಯತ್ನ, ಮಡ್ಕಾ, ರಾಯಾಟಿಂಗ್ ಮಾಡೋದು, ಗುಂಪು ಸೇರಿಕೊಂಡು ಗಲಾಟೆ ಮಾಡೋದು ಇದೆಲ್ಲ ಮಾಡಿರೋದು 6 ತಿಂಗಳ ಇವನನ್ನು ಗಡಿಪಾರು ಮಾಡಲಾಗಿದೆ. ಅದೇ ರೀತಿಯಲ್ಲಿ ಗೋಕಾಕ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಂಜು ಕಾಡಪ್ಪ ಮೇಸ್ತ್ರಿ ಇವನ ಮೇಲ್ಗಡೆ 2 ಕೊಲೆ ಪ್ರಯತ್ನಗಳು ಇರ್ತದೆ. ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ಬೇರೆ ಬಾಯ್ಸ್, ಟಗರು ಬಾಯ್ಸ್, ಬ್ಯಾಡ್ ಬಾಯ್ಸ್ ಇಂಥವೆಲ್ಲ ಹೆಸರು ಹಾಕ್ಕೊಂಡು ಪ್ರಚೋದನೆ ಮಾಡೋದು ಕಂಡು ಬಂದಿರ್ತದೆ. ಮುಂದಿನ ದಿವಸದಲ್ಲಿ ಆಗುತ್ತಂದ್ರೆ ಸಂಜು ಕಾಡಪ್ಪ ಮೇಸ್ತ್ರಿ ಎಂದ ಈ ಜೋಕರನ್ನು ಕೂಡ ಗಡಿಪಾರು ಮಾಡಲಾಗಿದೆ. ಸಾಗರ್ ರಾಮಪ್ಪ ಖಾನಾಪುರ್ ಇವನು ಕೊಲೆ ಪ್ರಯತ್ನ ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ಜನರನ್ನು ಬೆದರಿಸುವುದು ಇದೆಲ್ಲ ಕಂಡು ಬಂದಿರುತ್ತದೆ. ಇವನನ್ನು ಕೂಡ 6 ತಿಂಗಳು ಗಡಿಪಾರು ಮಾಡಲಾಗಿರ್ತದೆ. ಅದೇ ರೀತಿಯಲ್ಲಿ ಗೋಕಾಕ್ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪಾಸ್ಕಲ್ ಹೃದಯರಾಜ್ ಮುತ್ತುಸ್ವಾಮಿ 2 ಕೊಲೆ ಪ್ರಯತ್ನ, ಒಂದು
ಕೊಲೆ ಒಟ್ಟು 3 ಕೇಸ್ ಇದೆ. ಇವನನ್ನು ಒಂದು 6 ತಿಂಗಳು ಗಡೀಪಾರು ಮಾಡಲಾಗಿರ್ತದೆ. ಕುಳಗೋಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಭಾಳಷ್ಟು ಮಟ್ಕಾ ಬುಕ್ಕಿ ಆಲ್ರೆಡಿ 3 ಸಾರಿ ಇವನಕ್ಕೆ ಕೋರ್ಟಲ್ಲಿ ಕನ್ವಿಕ್ಷನ್ ಕೂಡ ಆಗಿರ್ತದೆ. ದಸ್ತಗೀರ್ ರಾಜಾಸಾಬ್ ನವಲ್ಗಿ ಕೌಜಲ್ಗಿ ಗ್ರಾಮದವನು, ಇವನನ್ನು ಕೂಡ ಗಡೀಪಾರು ಮಾಡಲಾಗಿದೆ. ನಿಪಾಣಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೈಫ್ ಅಲಿ ಸೆಗರಲ್ಲಿ ನಾಗರ್ಜಿ, ಇವನ ರೌಡಿ ಶೀಟರ್ ಮತ್ತು ಗಂಭೀರವಾದ ಗಾಯ ಮಾಡುವುದು, ಕೊಲೆ ಪ್ರಯತ್ನ ಇಂಥ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ದರ್ಗಾದಲ್ಲಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಇವನನ್ನು 1 ವರ್ಷ ಗಡೀಪಾರು ಮಾಡಲಾಗಿದೆ. ನಿಪಾಣಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರವೀಣ್ ಅಶೋಕ್ ಚೌಗ್ಲೆ ಕೊಲೆ ಪ್ರಯತ್ನ, ಕಳ್ಳತನ ಮತ್ತು ಗಾಂಜಾ ಸೇವನೆ ಮಾಡುವುದು ಇದೆಲ್ಲ ಮಾಡಿದ್ದಾನೆ. ಇವನು ಬುದ್ಧನಗರಲ್ಲಿ ಇದ್ದಾನೆ. ಇವನನ್ನು ಕೂಡ 1 ವರ್ಷ ಗಡೀಪಾರು ಮಾಡಲಾಗಿದೆ. ನಿಪಾಣಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಚಂದ್ರಕಾಂತ್ ಶಂಕರ್ ವಡ್ಡರ್, ಇವನು ದೊಡ್ಡ ಮಟ್ಕಾ ಬುಕ್ಕಿ ಇದ್ದಾನೆ. ಸುಮಾರು 8 ಕೇಸಲ್ಲಿ ಇವನು ಇನ್ವಾಲ್ವ್ ಆಗಿರ್ತಾನೆ. ಮತ್ತು ಕಂಟಿನ್ಯೂ ಆಗ್ತಾ ಇದ್ದಾನೆ. ಯಾವುದೇ ರೀತಿಯಲ್ಲಿ ಮಟ್ಕಾ ನೀವು ಬುಕ್ಕೀಸ್ ಯಾರು ಇದ್ದಾರೆ ಅಂದರೆ ಹೇಳ್ತೀನಿ, ಮಟ್ಕಾ ಬುಕ್ಕಿ ಇದೆ ಅಂದರೆ ಒಂದು ಊರು ಬಿಟ್ಟು ಓಡಿಸ್ತೀವಿ, ಇಲ್ಲ ಜೈಲಿಗೆ ಹಾಕ್ತೀವಿ. ಸಂಕೇಶ್ವರ್ ಸಚಿನ್ ಪುಂಡಲಿಕ್ ಚೌಡಕನವರ್, ಇವನು ಸಂಕೇಶ್ವರಲ್ಲಿ ಇದ್ದಾನೆ. ಚೈನ್ ಸ್ನ್ಯಾಚಿಂಗ್, ಬೈಕ್ ಕಳ್ತನ ಇಂಥ ಅಪರಾಧಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾನೆ. ಅವನನ್ನು ಕೂಡ ಗಡೀಪಾರು ಮಾಡಲಾಗಿದೆ. ಎಮ್ಕನ್ ಮರಡಿಯಲ್ಲಿ ಲಾಡ್ಜಿ ಸಾಬ್ ಮುಲ್ತಾನಿ, ಇವನು ಒಂದೇ ಮನೆಯಲ್ಲಿರುವ 3 ಜನರನ್ನು ಕೊಲೆ ಮಾಡಿರ್ತಾನೆ ಮತ್ತು ಅದಾದಮೇಲೆ ಕೊಲೆ ಪ್ರಯತ್ನದಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಇವನನ್ನು ಕೂಡ ಒಂದು 8 ತಿಂಗಳ ಗಡೀಪಾರು ಮಾಡಲಾಗಿರ್ತದೆ. ಅದೇ ರೀತಿಯಲ್ಲಿ ಎಮ್ಕನ್ ಮರಡಿಯಲ್ಲಿ ಪಾರಿಶ್ ಪ್ರಶಾಂತ್ ಸುರೇಶ್ ನಾಶಿಪುಡಿ, ಆನಂದಪುರ್ ಹತ್ತರ್ಗಿ, ಇವನು ಒಂದು ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಾನೆ ಮತ್ತು ರಯಾಟಿಂಗಲ್ಲಿ ಗುಂಪು ಸೇರಿಕೊಂಡು ಗಲಾಟೆ ಮಾಡುವುದರಲ್ಲಿ ಕೂಡ ಇನ್ವಾಲ್ವ್ ಆಗಿರ್ತಾನೆ. ಇವನನ್ನು ಕೂಡ ಒಂದು 8 ತಿಂಗಳ ಗಡೀಪಾರು ಮಾಡಲಾಗಿದೆ. ಮುರುಗೋಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹನುಮಂತ್ ಮಾರಪ್ಪ ಮಾದರ್ ನಿಚ್ಚನಕಿ, ಇವನೊಂದು 3 ಕೊಲೆ ಪ್ರಯತ್ನ ಮತ್ತು SC/ST ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾನೆ. ಇವನನ್ನು 1 ವರ್ಷ ಗಡೀಪಾರು ಮಾಡಲಾಗಿರ್ತದೆ. ಅದೇ ರೀತಿಯಲ್ಲಿ ಮುರುಗೋಡಲ್ಲಿ ನೀಲ್ಗಂಡ ಮುದುಕಪ್ಪ ಮಣವಾಡಕ್ಕರ್ ನುಗ್ಗಾನಟ್ಟಿ ಗ್ರಾಮದವನು, ಇವನು ಊರಲ್ಲಿ ಗುಂಪು ಸೇರಿಕೊಂಡು ಒಂದು ಕೊಲೆ ಮಾಡಿದಾನೆ. ಇದಕ್ಕೆ ಹಿಂದೆ ಅದಾದಮೇಲೆ ದೇವಸ್ಥಾನ ಜಾತ್ರೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಜನರನ್ನು ಎದುರಿಸುವ ಒಂದು ಗುಂಪು ಸೇರುವುದು, ಇದಕ್ಕಾಗಿ ಇವನನ್ನು 6 ತಿಂಗಳು ಗಡೀಪಾರು ಮಾಡಲಾಗಿರ್ತದೆ. ಕಟ್ಕೋಲಲ್ಲಿ ಚೇತನ್ ಹನುಮಂತ್ ನಾಯ್ಕರ್ ಒಂದು ಕೊಲೆ ಪ್ರಯತ್ನ ಇದೆ. ಇವನು ಚಂದರ್ಗಿ ಗ್ರಾಮದವನು. ಇವನನ್ನು ಕೂಡ ಒಂದು 3 ತಿಂಗಳು ಗಡೀಪಾರು ಮಾಡಲಾಗಿರ್ತದೆ. ಸವದತ್ತಿಯಲ್ಲಿ ಹುಸೇನ್ ಸಾಬ್ ರಾಜಾಸಾಬ್ ಬಿಲಗಿ ಮಟ್ಕಾ ಬುಕ್ಕಿ ಇದ್ದಾನೆ. ಮೋರ್ ದೆನ್ 3 ಕೇಸಲ್ಲಿ ಕನ್ವಿಕ್ಷನ್ ಕೂಡ ಆಗಿರ್ತದೆ. ಆದರೆ ಕೂಡ ಮತ್ತು ಮಟ್ಕಾವನ್ನು ಮುಂದುವರಿತಾ ಇದ್ದಾನೆ. ಇವನನ್ನು 2 ತಿಂಗಳ ಗಡೀಪಾರು ಮಾಡಲಾಗಿದೆ. ಸೂರೇಬನಲ್ಲಿ ಚುರ್ಚಪ್ಪ ದೊಡ್ಡ ಯಲ್ಲಪ್ಪ ಗಟ್ಟೂರು, ಒಂದು ಮುದುಕ ಸುತ್ತಮುತ್ತರ ಮನೆಯವರವರು ರಿಲೇಟಿವ್ ಸ್ವಂತ ಅಣ್ಣನ ಮಕ್ಕಳಿಗೆ, ಅಣ್ಣನ ಸೊಸೆ, ಅಣ್ಣನೂ ಇಲ್ಲ ಅಣ್ಣನ ಮಕ್ಕಳು ಇಲ್ಲ ಅಂದ್ರೆ ಯಾವುದು ಬಾಯಲ್ಲದೆ ಮತ್ತೆ ಕಂಟಿನ್ಯೂಸ್ ಹೆದರಿಕೆ ಮಾಡ್ತಾ ಇರೋದು, ತೊಂದರೆ ಕೊಡ್ತಾ ಇರೋದು, ಇದನ್ನು ಮಾಡಿರೋದ್ರಿಂದ ಇವನನ್ನು ಕೂಡ ಒಂದು ಮುದುಕ ಈ ಬಾಡಿಲಿ ಅಫೆನ್ಸಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಯಾವುದೇ ಕಾನೂನು ಭಯ ಇಲ್ಲ, ಪೊಲೀಸರು ಕರೆಯುವಾಗಲೂ ಬರಲ್ಲ. ಅದಕ್ಕಾಗಿ ಇವನನ್ನು 1 ತಿಂಗಳು ಗಡೀಪಾರು ಮಾಡಲಾಗಿದೆ. ಕಿತ್ತೂರಲ್ಲಿ ದೀಪಕ್ ಅಲಿಯಾಸ್ ಪ್ರದೀಪ್ ಕೆಳಗಡೆ, ಇವನು ಒಂದು ಕೊಲೆ ಪ್ರಯತ್ನ ಮತ್ತು ಕೌಂಟರ್ಫಿಟ್ ಕರೆನ್ಸಿ ಫೇಕ್ ನೋಟ್ಸ್ ಎಲ್ಲ ಗೋಕಾಕ್ ರೂರಲ್ಲಿ ಆಗಿರೋ ಒಂದು ಫೇಕ್ ನೋಟಲ್ಲಿ ಡಬ್ಲಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿರೋದು. ಇವನ ನಿಚಾನಕ್ಕಿ ವಿಲೇಜ್ 6 ತಿಂಗಳು ಇವನನ್ನು ಗಡೀಪಾರು ಮಾಡಲಾಗಿದೆ. ಮತ್ತು ಕಿತ್ತೂರಲ್ಲಿ ಕುಮಾರ್ ಬೆಂಡಿಗೆರೆ, ಇವನ ಕೊಲೆ ಪ್ರಯತ್ನ ಇಂಥ ಕೇಸಲ್ಲಿ ಭಾಳಷ್ಟು ಇನ್ವಾಲ್ವ್ ಆಗಿದ್ದಾನೆ. ಇವನನ್ನು 7 ತಿಂಗಳು ಕಿತ್ತೂರು MK ಹುಬ್ಳಿಯವನ 7 ತಿಂಗಳ ಇವನ ವ್ಯಾಪ್ತಿಯಲ್ಲಿಂದ ಗಡೀಪಾರು ಮಾಡಲಾಗಿರ್ತದೆ. ಸೊ ಈ ಗಡೀಪಾರು ಮಾಡಿರೋದ್ರಿಂದ ಕಳೆದ 1 ತಿಂಗಳಲ್ಲಿ, ಸಂಪೂರ್ಣ ಏಪ್ರಿಲ್ ತಿಂಗಳಲ್ಲಿ ಅವರೇಜ್ ಇದಕ್ಕೆ ಹಿಂದೆ ಅದಕ್ಕೆ ಪ್ರೀವಿಯಸ್ ಮಂತಲ್ಲಿ 2025 ಏಪ್ರಿಲ್ ಮೇ ಮಾರ್ಚಲ್ಲಿ ಕಂಪೇರ್ ಮಾಡುವಾಗ ತಿಂಗಳಿಗೆ 6ರಿಂದ 8 ಮರ್ಡರ್ ಕೇಸ್ ಆಗ್ತಾಯಿತ್ತು. ಈ ವರ್ಷ ಏಪ್ರಿಲ್ ತಿಂಗಳಲ್ಲಿ ಒಂದೇ ಒಂದು ಕೊಲೆ ಕೇಸ್ ಆಗಿದೆ. ಅದಲ್ಲದೆ ಬಾಡಿಲಿ ಅಫೆನ್ಸ್, ಕೊಲೆ ಪ್ರಯತ್ನ, ಗಂಭೀರವಾದ ಗಾಯ ಇಂಥ ಆಗಿರುವ ಕೇಸಸ್ ಕೂಡ ಭಾಳಷ್ಟು ಕಡಿಮೆ ಆಗಿದೆ. ಇದಕ್ಕೆ 2-3 ಕಾರಣ. ಒಂದು, ಲಿಕ್ಕರ್ ಸಪ್ಲೈ. ಸಾರ್ವಜನಿಕರು ನೀವು KSP ಆ್ಯಪಲ್ಲಿ ಭಾಳಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ. ಅದನ್ನು ಪರ್ಸ್ನಲಿ ನಾನು ಫಾಲೋಅಪ್ ಮಾಡಿ ಅದು ಕ್ರಮವನ್ನು ತೊಗೊಂಡಿದ್ದೀವಿ. ಅದೇ ರೀತಿಯಲ್ಲಿ KSP ಆ್ಯಪಲ್ಲಿ ಗಾಂಜಾ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ, ಕ್ರಮ ತೊಗೊಂಡಿದ್ದೀವಿ. ಘಟಪ್ರಭಾ ಸ್ಟೇಷನಲ್ಲಿ ಒಂದು ಮಾಹಿತಿ ಬಂತು, ಕ್ರಮ ತೊಗೊಂಡಿದ್ದೀವಿ. ಹಾರಿಗೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮಾಹಿತಿ ಬಂತು. ಅದಲ್ಲದೆ ಅತ್ತಿನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಡೆ ಗಾಂಜಾ ಮತ್ತು ಪ್ರಾಸ್ಟಿಟ್ಯೂಷನ್ ಬಗ್ಗೆ ಮಾಹಿತಿ ಬಂತು. ಪ್ರಾಸ್ಟಿಟ್ಯೂಷನಲ್ಲಿ ಅದೇ ಕೇಸಲ್ಲಿ ಕೂಡ ಅದನ್ನು ಕೂಡ ಹಿಡಿದಿದ್ದೀವಿ. ಬೇಸಾವಟಿಗೆ ಬರೋಗೆ ಅತ್ತಿನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದಿರೋದನ್ನು ಸೀಸ್ ಮಾಡಿದ್ದೀವಿ.
ಸೊ ಇಂತಾಗ ನಮಗೆ ಮಾಹಿತಿ ಸಾರ್ವಜನಿಕರು ನೀವು ಕೊಡ್ತಾ ಇದ್ದೀರಿ, ನಾವು ಪ್ರಾಂಪ್ಟಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ.